ಲಂಡನ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ತಾ ಇದೆ ಈಗ ಶಕ್ತಿ ಯೋಜನೆ. ಸಿದ್ದು ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಯೋಜನೆ ಏನಿದೆ, ಮಹತ್ವಾಕಾಂಕ್ಷೆಯ ಯೋಜನೆ ಶಕ್ತಿ ಯೋಜನೆ ಏನಿದೆ ಅದು ಲಂಡನ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಕಾಂಗ್ರೆಸ್ ಸರ್ಕಾರದ ಒಂದು ಯೋಜನೆ ಏನಿದೆ, ಮಹತ್ವವಾದ ಯೋಜನೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅದರಲ್ಲಿ ಶಕ್ತಿ ಯೋಜನೆ ಕೂಡ ಬಂತು. ಈ ಒಂದು ಶಕ್ತಿ ಯೋಜನೆ ಈಗ ವಿಶ್ವ ಮಟ್ಟದಲ್ಲಿ ಪ್ರಶಂಸೆಯನ್ನು ಗಳಿಸ್ತಾ ಇದೆ, ಮನ್ನಣೆಯನ್ನು ಪಡಿತಾ ಇದೆ. ಯಾಕಂದರೆ ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ, ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಈ ಒಂದು ಶಕ್ತಿ ಯೋಜನೆ. ಯಾಕಂದರೆ ಮಹಿಳೆಯರು ಏನಿದ್ದಾರೆ, ಸಾಕಷ್ಟು ಜನರು ಈ ಒಂದು ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡಿಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಏನು ಕೊಟ್ಟಿತ್ತು ಅದನ್ನು ಉಪಯೋಗ ಮಾಡಿಕೊಂಡಿದ್ರು. ಆ ಉಪಯೋಗ ಎಷ್ಟರ ಮಟ್ಟಿಗೆ ಅಂದರೆ ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈ ಒಂದು ಯೋಜನೆ ಸೇರಿದೆ. ಅಷ್ಟರ ಮಟ್ಟಿಗೆ ನಮ್ಮ ಮಹಿಳೆಯರು, ಹೆಂಗಸರು ಇದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಫ್ರೀ ಬಸ್ ಸಿಕ್ಕಿದೆ ಅಂತ ಹೇಳಿ ಎಲ್ಲಿ ಬೇಕಾರಲ್ಲಿಗೆ ಓಡಾಡಿ ಈ ರೀತಿಯಾದಂಥ ಒಂದು ರೆಕಾರ್ಡನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬಳಕೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ರಾಜ್ಯದ ಮಹಿಳೆಯರು 564.10 ಕೋಟಿ ಉಚಿತ ಪ್ರಯಾಣವನ್ನು ಕೊಟ್ಟಿದೆ ಸಾರಿಗೆ ಇಲಾಖೆ. ಹೆಚ್ಚು ಪ್ರಶಸ್ತಿಯನ್ನು ಗಳಿಸಿದೆ ನಮ್ಮ ಈಗ ಒಂದು KSRTC ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 46 ಅಂದರೆ 464 ಅಂತ ಹೇಳ್ತಾರೆ. ಇಷ್ಟರ ಒಂದು ಪ್ರಶಸ್ತಿಯನ್ನು ಗೆಳೆದುಕೊಂಡಿದೆ ಈ ಒಂದು KSRTC. ಈಗ ಪ್ರಶಸ್ತಿಯನ್ನು ಪಡೆದುಕೊಂಡು ಎಲ್ಲರ ಒಂದು ಮೆಚ್ಚುಗೆ ಪಾತ್ರ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. 1997ರಿಂದ ಇಲ್ಲಿಯವರೆಗೂ ಕೂಡ ಬಂದಂತಹ ಒಂದು ಎಲ್ಲ ಪ್ರಶಸ್ತಿಗಳನ್ನು ನೋಡಿದರೆ ಈ ಒಂದು ನಮ್ಮ KSRTC ಏನಿದೆ ಈಗ ಲಂಡನ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಇಷ್ಟರ ಮಟ್ಟಿಗೆ ಈಗ KSRTC ಒಂದು ಹೆಸರನ್ನು ಗಳಿಸಿರುವಂಥದ್ದು. 564.10 ಅಂದರೆ 10 ಕೋಟಿಯಷ್ಟು ಮಹಿಳೆಯರು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಅಷ್ಟರ ಹಣ ಏನಿದೆ ಪ್ರಯಾಣವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. KSRTCಗೆ ಈಗ ಮತ್ತೊಂದು ಗರಿ ಬಂದಿರುವಂಥದ್ದು, ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ KSRTC. ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹಂಚಿಕೊಂಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ನೋಡಿ ನಮ್ಮ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಹೆಸರುವಾಸಿಯಾಗಿದೆ ಮತ್ತು ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಈ ಒಂದು ವಿಚಾರವಾಗಿ ಹಂಚಿಕೊಂಡಿದ್ದಾರೆ. 464 ಪ್ರಶಸ್ತಿಗಳು ಬಂದಿವೆ ಸಾರ್ವಜನಿಕ ಸೇವೆಯಲ್ಲಿ ಈ ಒಂದು ನಮ್ಮ KSRTCಗೆ ಅಂತ ಹೇಳಿ ಪ್ರಶಸ್ತಿ ಬಂದಿರೋದಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಖುಷಿಯಾಗಿ ಟ್ವೀಟ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಈ ಒಂದು ವಿಚಾರವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹಂಚಿಕೊಂಡಿರುವಂಥ ಶಕ್ತಿ ಯೋಜನೆ ಏನಿದು ಕರ್ನಾಟಕ ಸರ್ಕಾರ 2023ರ ಚುನಾವಣೆಯಲ್ಲಿ ಘೋಷಣೆಯನ್ನು ಕೊಟ್ಟಿತ್ತು. ನಾವು ಈ ರೀತಿಯಾಗಿ ಯೋಜನೆಗಳನ್ನು ತರ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ. ಅದೇ ರೀತಿಯಾಗಿ ಮಾತು ಕೊಟ್ಟಂತೆ ನಡ್ಕೊಂಡಿದ್ರು. ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ತಂದರು. ಫ್ರೀ ಬಸ್ಸು ಕೂಡ ಅದರಲ್ಲಿ ಒಂದು ಶಕ್ತಿ ಯೋಜನೆ ಅಂತ ಹೇಳಿ ಮಹಿಳೆಯರಿಗಾಗಿ ವಿಶೇಷವಾಗಿ ಈ ಒಂದು ಯೋಜನೆಯನ್ನು ಬಿಟ್ಟರು. ಎಲ್ಲಿಗಾದರೂ ಓಡಾಡ್ಬೋದು ಅವರು. ಕರ್ನಾಟಕದಲ್ಲಿ ಮಹಿಳೆಯರು 1 ರೂಪಾಯಿ ಕೂಡ ಕೊಡೋ ಹಾಗಿಲ್ಲ, ಫ್ರೀಯಾಗಿ ಓಡಾಡಿ ನೀವು ಅಂತ ಹೇಳಿದರು. ಹೀಗಾಗಿ ಈ ಒಂದು ಯೋಜನೆಯನ್ನು ನಮ್ಮ ಹೆಣ್ಣು ಮಕ್ಕಳು ತುಂಬ ಉತ್ತಮವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಅದರ ಉಪಯೋಗ ಈಗ ಲಂಡನ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಅಷ್ಟರ ಮಟ್ಟಿಗೆ ನಮ್ಮ ಹೆಣ್ಣುಮಕ್ಕಳು ಉಚಿತವಾಗಿ ಸಿಕ್ಕರೆ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ತೀವಿ ಅನ್ನೋದನ್ನು ಈಗ ತೋರಿಸ್ಕೊಟ್ಟಿದ್ದಾರೆ. ಫ್ರೀ ಬಸ್ಸಲ್ಲಿ ಓಡಾಡಿ ಅಷ್ಟರ ಮಟ್ಟಿಗೆ ಈ ಒಂದು ಶಕ್ತಿ ಯೋಜನೆ ಜನಪ್ರಿಯವಾಗಿರುವಂಥದ್ದು. ಈಗ ವಿಶ್ವ ಮಟ್ಟದಲ್ಲಿ ಹೆಸರನ್ನು ಮಾಡಿದೆ ಈ ಒಂದು ಶಕ್ತಿ ಯೋಜನೆ. ಕಾಂಗ್ರೆಸ್ ಸರ್ಕಾರದ, ಕರ್ನಾಟಕ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಈಗ ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರಿರುವಂಥದ್ದು. ಅಷ್ಟರ ಒಂದು ಮಟ್ಟಿಗೆ ಹೆಸರುವಾಸಿಯಾಗಿದೆ ಮತ್ತು 464 ಪ್ರಶಸ್ತಿಗಳನ್ನು ಸಾರ್ವಜನಿಕ ಸೇವೆಯಲ್ಲಿ ಪಡೆದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.